ಆಲ್ರೆಡಿ 5 ಜನ ಇದ್ದಾರೆ. ಸೊ ನಮ್ಮ ಮೊದಲಿಂದ ಯಾರೆಲ್ಲ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಎಲ್ಲ ವಿಡಿಯೋಸ್ ನೋಡ್ಕೊಂಡ್ ಬಂದಿರೋ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ಪುಟಾಣಿಗಳ ತರ ಇದ್ರು, ಇವಾಗ ಈ ತರ ಆಗಿದ್ದಾರೆ. ಕುರಿಗಳು ಸಾಕೋರು ಗೊತ್ತಿರುತ್ತೆ, ಇದ್ರೆ 2-3 ತಿಂಗಳು ಒಟ್ಟಿಗೆ ಇರ್ತಾವ ಅಷ್ಟೇ ಅವು. ಆಮೇಲೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾವು. ಈಗ ಸಂತೆಗೆ 100 ಜನ ಬಂತು ಅಂತಂದ್ರೆ 50 ಜನ ರೈತರು ಬಂದಿದ್ರೆ 50 ಜನ ದಲ್ಲಾಳಿಗಳೇ ಬಂದಿರ್ತಾರೆ. ಸೊ ಅವ್ರಿಗೆ ಕಮಿಷನ್ ಕೊಡೋದು ಬಂದು ರೈತರಿಗೆ ಕಷ್ಟಪಟ್ಟು ಮೇಯಿಸಿ ಸಾಕ್ತವ್ರಿಗೆ 100-200 ಎಕ್ಸ್ಟ್ರಾ ಕೊಟ್ರೆ ಏನೂ ಆಗಲ್ಲ. ಒಂದು ಕುರಿ ವರ್ಷಕ್ಕೆ ಒಂದೇ ಸಲ ಮರಿ ಹಾಕಂಥದ್ದು ತುಂಬಾ ರೇರು, 2 ವರ್ಷಕ್ಕೆ 3 ಸರಿ ಮರಿ ಹಾಕಂತ ತುಂಬಾ ರೇರು. ಸೊ ರಾಮವಿಲಾಸ್ ರೋಡಲ್ಲಿ ತಗೊಂಡಿದ್ದು ನಾವು ಇದನ್ನ. ನಾನು ತಗೊಂಡಾಗ ಒಂದು ಪೇರ್ಗೆ 300 ರೂಪಾಯಿನ ಕೊಟ್ಟಿದ್ದೆ. ಇದೇ ಇರುತ್ತೆ, ಒಂದಿಷ್ಟು ಹಸಿ ಹುಲ್ಲು ಉಳ್ಕೊಂಡಿರುತ್ತೆ, ಒಂದಿಷ್ಟು ಒಣ ಹುಲ್ಲು ಉಳ್ಕೊಂಡಿರುತ್ತೆ. ಅದನ್ನೇನು ಮಾಡ್ತೀವಿ ಅಂದರೆ ಒಂದೇ ಟ್ರೆಗೆ ಹಾಕೊಂಡ್ಬಿಟ್ಟು ಹಸುಗೆ ಹಾಕ್ತೀವಿ. ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಏನ್ ಸಮಾಚಾರ ಕೇಳಲೇ ಇಲ್ಲ? ಕೇಳಲ್ಲ, ಬರ್ತಾ ಮಾಡ್ಕೊಡ್ತೀರಾ? ನಾವೆಲ್ಲ ಚೇಂಜ್ ಆಗಿದೀವಿ. ನಮ್ ಕರುಣ ಕೇಳ್ಬೇಕಂತ ನೋಡೋದು ಹೇಳ್ತಾ ಇದೆ. ಫಸ್ಟ್ ನನ್ನನ್ ಕೇಳ್ರೋ ಅಂತ. ಏನ್ ಸಮಾಚಾರ ಅಂತಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಮತ್ತೆ ಸೆಕೆಂಡ್ ಬ್ಯಾಚ್ 100 ಬ್ಯಾಚ್ ಬರ್ತಾ ಇದಾರೆ. ಇವಾಗ ಆಗ್ಲೇ ನಮ್ಮ ಮನೇಲಿ ಇಷ್ಟೊಂದು ಕುರಿಗಳಿದೆ. ಇಷ್ಟೊಂದು ಹಂಗ ನನ್ನ ತಗರು ಅಂತ ಇದೆಯಾ? ಆಯ್ತಿರೋ ಹೇಳು. ಇರೇ ಅದು ಇರೇ ಹೇಳು. ಈಗ ಏನಕ್ಕೆ ಮತ್ತೆ ಏನಕ್ಕೆ ಅಂತಂದ್ರೆ ನಮ್ದು ಇನ್ನೊಂದು ಕಂಪಾರ್ಟ್ಮೆಂಟ್ ಖಾಲಿ ಇದೆ. ಸೊ ನಮ್ಗೆ ಸ್ವಲ್ಪ ಮೇವಿನ ಇರೋದ್ರಿಂದ ತೋರ್ಸೋಣ. ಕಂಪಾರ್ಟ್ಮೆಂಟ್ ತೋರ್ಸೋಣ. ಕಂಪಾರ್ಟ್ಮೆಂಟ್ ಖಾಲಿ ಇರೋದು. ಸೊ ನೋಡ್ಬೋದು ಇಲ್ಲಿ. ಸುಮ್ನಿರಮ್ಮ ತಾಯಿ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ 5 ಜನ ಇದ್ದಾರೆ. ಸೊ ನಮ್ಮ ಮೊದಲಿಂದ ಯಾರೆಲ್ಲ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಎಲ್ಲ ವಿಡಿಯೋಸ್ ನೋಡ್ಕೊಂಡ್ ಬಂದಿರೋ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ಪುಟಾಣಿಗಳ ತರ ಇದ್ರು, ಇವಾಗ ಈ ತರ ಆಗಿದ್ದಾರೆ. ಸೊ ಸ್ನಾನ ಮಾಡಿಸ್ಬೇಕಾಗಿತ್ತು, ನಂಗೆ ಸ್ನಾನ ಮಾಡಿಸೋದು ಸ್ವಲ್ಪ ಟೈಮ್ ಆಗಿಲ್ಲ. ನಾನು 2-3 ಡೇಸ್ ಮಾಡಿಸ್ತೀನಿ. ಏನಕ್ಕೆ ಅಂದ್ರೆ ನಮ್ದು ರೇಷ್ಮೆ ಹುಳು ಬ್ಯಾಚ್ ಇತ್ತು, ಅದು ಹಾಕಿದಾಗ ಸ್ವಲ್ಪ ಅಡಿಕೆ ತೋಟ ಕೆಲ್ಸಗಳಿತ್ತು. ಆ ಕಡೆ ಈ ಕಡೆ ಹೋಗ್ಬಿಟ್ವಿ, ಯಾವ್ದು ಸ್ನಾನ ಮಾಡ್ಸಕ್ಕಾಗಿಲ್ಲ. ಈಗ ಸ್ನಾನ ಮಾಡಿಸ್ಬೇಕು. ತಂದು ಎಷ್ಟು ತಿಂಗಳಾಗಿ ತಂದು 2-3 ಮಂತ್ಸ್ ಆಗಿರ್ಬೋದು. 3 ಮಂತ್ಸ್ ಅಂತೂ ಆಯ್ತು ಒಟ್ಟಿನಲ್ಲಿ. ಸೊ ಅವತ್ತಿಂದ ಇವತ್ತಿನ ತನಕ ಇಷ್ಟು ಕಾಲ್ ಕಷ್ಟಿರೋ ಶಿಶಿಯಲು ಅಲ್ಲಿ ಅಷ್ಟಿಂದ ಇವತ್ತು ಇಷ್ಟಿನ ಬೆಳವಣಿಗೆ. ಬಂದ್ ಬೆಲ್ ಕಷ್ಟ ಐತೆ ಶಿಷ್ಯ, ಸುಮ್ನಿರು. ಆಮೇಲೆ ಇವನ್ ಬಗ್ಗೆ ಹೇಳ್ಬೇಕು ನಾನು. ಸೊ ಇದು ನಮ್ಮನೇಲೆ ಹುಟ್ಟಿದಂತಿದ್ದು. ಈಗ ಲಾಸ್ಟ್ ಒಂದು 4-5 ಡೇಸ್ ಇಂದ ಕಟ್ ಆಗ್ತಾ ಇದೆ. ಇಲ್ಲಿ ತನಕ ನಾವು ಕಟ್ ಹಾಕಿರ್ಲಿಲ್ಲ. ಇದನ್ನ ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಟ್ಟಿದ್ವಿ. ಇದು ನಾವು ನಮ್ದು ಶೆಡ್ ಬಾಗಲ್ ತೆಗೆದ್ರೆ ನಮ್ಮ ಮನೆಗಳೆಲ್ಲ ಬಂದು ಆಟ ಆಡ್ತಿತ್ತು. ಬಟ್ ಇತ್ತೀಚೆಗೆ ತರಲಾಟಗಳು ಜಾಸ್ತಿ ಆಗೋಯ್ತು. ಹೊರಗಡೆ ಬರ್ತಿರ್ಲಿಲ್ಲ, ಸರಿಯಾಗಿ ಮೇವು ತಿಂತಿರ್ಲಿಲ್ಲ. ಹೊರಗಡೆನೆ ಇರ್ಬೇಕು ಯಾವಾಗ್ಲೂ. ಆಮೇಲೆ ಮೇವು ತಿನ್ನಲ್ಲ. ಆಮೇಲೆ ನಾವು ತಿಂಡಿ ಎಲ್ಲ ಫೀಡ್ ಕೊಡ್ತಿರೋ ನೋಡಿಲಿ, ಆ ತರ ಬೌಲ್ ಹಾಕ್ತಿದ್ವಿ. ಆ ತರ ಬೌಲ್ ತಿನ್ನಂಗಿಲ್ಲ, ತಗೊಂಡೋಗ್ ಚೀಲಕ್ಕೆ ಬಿಡ್ಬೇಕು, ಮೂಟೆಗೆ ಹಾಕ್ಬೇಕು. ಸೊ ಅದರಿಂದ ಅದೇ ಉದ್ದೇಶಕ್ಕೋಸ್ಕರ ಕಟ್ ಹಾಕಿದೀವಿ. ಸೊ ನಮಗೂ ಬೇಜಾರಾಗುತ್ತೆ ಚೆನ್ನಾಗಿ ಕೈಪಟ್ಟಾಗಿದ್ದೀನಿ ಕಟ್ ಹಾಕೋದಕ್ಕೆ. ಬಟ್ ಏನು ಮಾಡಕ್ಕಾಗಲ್ಲ, ಕಟ್ ಹಾಕ್ಲೇಬೇಕು. ಸೊ ನೆಕ್ಸ್ಟ್ ಇವ್ರು ಬೆಳಿತಾ ಇದಾರೆ, 2 ತಿಂಗಳು ಆಟ ಆಡ್ಕೊಳ್ಳಿ ಅವರು. ಬಾ ಅದಕ್ಕೆ ಅರ್ಧ ಹೋದ್ರೆ ಮತ್ತೆ ನನ್ನೇ ಕೇಳ್ತಾಳೆ ಗುರು ಹೊಸ ತಗೊಡು ಅಂತ. ಓಕೆ ಬನ್ನಿ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಈಗ ಏನಕ್ಕೆ ಖಾಲಿ ಏನಕ್ಕೆ ಅಂತಂದ್ರೆ ನಮ್ಗೆ ಅಲ್ಲಿ 5 ಮರಿಗೆ ಸಫಿಶಿಯಂಟ್ ಆಯ್ತು ಜಾಗ ಅದು. ಅಂಡ್ ಕುರಿಗಳು ಸಾಕ್ತವ್ರು ಗೊತ್ತಿರುತ್ತೆ, ಇದ್ರೆ 2-3 ತಿಂಗಳು ಒಟ್ಟಿಗೆ ಇರ್ತಾವ ಅಷ್ಟೇ ಅವು. ಆಮೇಲೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾವು. ಗಂಡ್ಮಕ್ಳು ಜಗಳ ಮಾಡ್ತಾರಲ್ಲ, ನಾನು ಧ್ರುವ ಬಾಸಿರ ಜಗಳ ಆಡ್ತಿದ್ದೆ. ಆತರ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತವೆ ಪಾಪ ಮಕ್ಕಳು. ಅದಕ್ಕೇನಂತ ಈಗ ಸದ್ಯಕ್ಕೆ ಅಲ್ಲಿದೆ. ಸೊ ನೆಕ್ಸ್ಟ್ ಇಲ್ಲಿ 5 ಬಂದಾಗ ನನಗೆ ಜಾಗ ಖಾಲಿ ಇದೆ. ಓಕೆನಾ? ಸೊ ನನಗೆ ಒಂದು ಮೇಕೆಗಳನ್ನ ಕಮ್ಮಿ ಮಾಡ್ಬೇಕು ಪ್ಲಾನ್ ಅಲ್ಲಿ. ಅಲ್ಲ, ನೀವುಗಳೊಳ್ಳೆ ಎಮ್ಮೆ ತರ ಬೆಳೆದಿದ್ದೀರಾ. ಹತ್ತತ್ರ ಎಲ್ರಿಗೂ 30 ವರ್ಷ. ಹೆಂಗ್ ಕಚ್ಚಾಡ್ತಾರೆ 27 ಇಯರ್ಸ್ ನನಗೆ. ಅದೇ ಹತ್ತತ್ರ 30 ವರ್ಷ ಹೆಂಗ್ ಕಚ್ಚಾಡ್ತಾರೆ ಅಂದ್ರೆ ಯಪ್ಪ ದೇವ್ರೆ. ಸೊ ಅದಕ್ಕೇನೆ. ಸೊ ನೆಕ್ಸ್ಟ್ ಇಲ್ಲಿ ಜಾಗ ಖಾಲಿ ಇದೆಯಲ್ಲ, ಇಲ್ಲಿಗೆ ಒಂದು 5-6 ಮರಿ ನೋಡಿದೀನಿ. ಲಾಸ್ಟ್ ಇಲ್ಲಿಂದ ತಂದ ಲಾಸ್ಟ್ ಟೈಮು ಅದೇ ಊರಿಂದ ಬನ್ನೂರ್ ಹತ್ರ. ಸೊ ತುಂಬಾ ಜನ ಕೇಳ್ತಿದ್ರಿ ಯಾವ ಊರು ಅಂತ. ಏನಕ್ಕೆ ಊರ ಹೆಸರು ಹೇಳೋದಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ, ಬನ್ನೂರ್ ಸುತ್ತಮುತ್ತ ಎಲ್ಲಾ ಹಳ್ಳಿಗಳಲ್ಲಿ ಈ ತರ ಕುರಿಗಳು ಸಿಗುತ್ತೆ. ಹಳ್ಳಿ ಮೇಲೆ ಹೋಗಿ ತರಬಹುದು ನೀವು. ಬಟ್ ನಾನು ಒಂದು ಊರ ಹೆಸರು ಹೇಳ್ತಂದ್ರೆ ಅದೇ ಊರಿಗೆಲ್ಲ ಜನಗಳು ಹೋದ್ರೆ ಅವ್ರಿಗೂ ಸಮಸ್ಯೆ ಆಗುತ್ತೆ. ಸೊ ನಾನು ಸ್ವಲ್ಪ ತುಂಬಾ ಬೇಕಾದರ ಊರಲ್ಲಿರೋದ್ರಿಂದ ಅವ್ರ ಕಡೆ ನನಗೆ ಮರಿಗಳು ಸಿಗ್ತಾ ಇದೆ. ಅಂದ್ರೆ ಲಿಮಿಟೆಡ್ ಮರಿಗಳಲ್ಲಿ ಒಂದು ಮನೇಲಿ ಸಾಕ್ತಾರೆ. ಸುಮ್ನಿರ್ಲಾ ಶಿಷ್ಯ, ಒಂದ್ ಮನೇಲಿ ಸಾಕ್ತಾರೆ. ಸೊ ಆ ಮನೇಲಿ ತರೋಂಥದ್ದು ನಾವು. ಅದಕ್ಕೆ ಯಾವ್ದೇ ತರ ಅದು ಹಳ್ಳಿ ನೇಮ್ನ ಹೇಳೋದಕ್ಕೆ ಆಗ್ತಿಲ್ಲ ನಾನು. ಏನಾಯ್ತು? ಬಂದ್ ಕಾಲ್ ಕಚ್ಚುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದೇನ್ ಹೇಳೋದಂದ್ರೆ, ತುಂಬಾ ಸರಿ ಹೇಳಿದೀನಿ, ಸಂತೆಗೆ ಹೋಗೋದಕ್ಕಿಂತ ಹಳ್ಳಿ ಮೇಲೆ ಹೋಗಿ ಕುರಿ ಮರಿಗಳನ್ನ ತಗೊಂಬನ್ನಿ. ಈಗ ಸಂತೆಗೆ 100 ಜನ ಬಂತು ಅಂತಂದ್ರೆ 50 ಜನ ರೈತರು ಬಂದಿದ್ರೆ 50 ಜನ ದಲ್ಲಾಳಿಗಳೇ ಬಂದಿರ್ತಾರೆ. ಸೊ ಅವ್ರಿಗೆ ಕಮಿಷನ್ ಕೊಡೋದ್ರ ಬದಲು ರೈತರಿಗೆ ಕಷ್ಟಪಟ್ಟು ಮೇಯಿಸಿ ಸಾಕ್ತವ್ರಿಗೆ 100-200 ಎಕ್ಸ್ಟ್ರಾ ಕೊಟ್ರೆ ಏನೂ ಆಗಲ್ಲ. ದಯವಿಟ್ಟು ಹಳ್ಳಿ ಮೇಲೆ ಹೋಗಿ ಆದಷ್ಟು ಕುರಿ ಮರಿಗಳ ಟ್ರೈ ಮಾಡಿ. ಈ ಮೇಡಮ್ದು ಹೆರಿಗೆ ಆಗಿತ್ತು, ಅವ್ರಿಗೆ ಬಾಣಂತನ ಕೆಳಗಡೆ ಇಳಿಸಿ ಮಾಡಾಯ್ತು. ಅವ್ರನ್ನ ವಾಪಸ್ ಅವ್ರ ಮನೆಗೆ ಕಳ್ಸಲ್ವಾ? ಮೇಡಮ್ ಸ್ಪೆಷಾಲಿಟಿ ಹೇಳೋದಾದ್ರೆ, ನಾನ್ ತಂದಾಗ ಫುಲ್ ವೀಕ್ ಆಗಿತ್ತಿದ್ದು.
ಹ್ಮ್ ತುಂಬಾ ಕಮ್ಮಿ ಅಮೌಂಟ್ ತಂದಿದ್ನ ನಾನು. ಹ್ಮ್ ಅವ್ನ್ ಏನಮ್ಮ ಯಾವ ಮಾರ್ತಿದ್ದ ಅವನೇ ಹೇಳ್ದ, ಆಲ್ಮೋಸ್ಟ್ ಒಂದು 3 ಮರಿ ಒಟ್ಟಿಗೆ ತಂದೆ ಅವನ ಹತ್ರ ನಾನು. 2 ಚೆನ್ನಾಗಿತ್ತು. ಇದೊಂದೇನಂತಂದ ಅವನು ಅಂದ್ರೆ, ಇದು ಬದುಕದೇ ಗ್ಯಾರಂಟಿ ಇಲ್ಲ, ತಗೊಂಡೋಗಿ ಏನ್ ಮಾಡ್ತೀಯಪ್ಪ ಅಂತಂದ. ಹ್ಮ್ ಇನ್ನೇನ್ ಸಾಯಿಸ್ಬಿಡಕ್ಕಾಗತ್ತ ಹುಡುಗರು ಅಂತ ಎತ್ಕೊಂಡ್ಬಂದೆ. ಎಲ್ಲಾ ತರ ಸಪ್ಲಿಮೆಂಟ್ಸ್ ಕೊಟ್ಟೆ, ದಪ್ಪನೇ ಆಗಲ್ಲ ಇದ್ರ ಮೇಲೆ. ಇವಾಗ ಇಷ್ಟೇನಾ? ಇದೇ ಸೈಜು ಇದ್ಮೇಲೆ ದಪ್ಪ ಆಗಲ್ಲ. ನಮ್ಮ ಮನೆ ಬಂದ್ಮೇಲೆ ಈಗ ಒಬ್ಬೊಬ್ರು ಎಷ್ಟ್ ತಿಂದ್ರು ದಪ್ಪ ಆಗಲ್ವಲ್ಲ ಹಂಗೆ. 4 ಮರಿ ಹಾಕಿದೆ ನಮ್ಮ ಮನೆ ಬಂದ್ಮೇಲೆ ಈಗ. ಹ್ಮ್ 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 4 ಮರಿ ಹಾಕಿದೆ. ಈಗ ಅದು ಹೇಳದ್ನಲ್ಲ, ಅವನು ಇದ್ರ ಮಗನೇ. ಹ್ಮ್ ಸೊ ಇವ್ರಿಬ್ರು ಇದ್ರ ಮಕ್ಳೇ. ಸೊ ಹೌದು. 3 ಸರಿ ಮರಿ ಹಾಕಿದೆ, ಅದ್ರ 4 ಮರಿ ಆಗಿದೆ. ಸೊ ಆರೋಗ್ಯವಾಗಿದೆ, ಚೆನ್ನಾಗಿ ಮೇವು ತಿನ್ನುತ್ತೆ, ಆಕ್ಟಿವ್ ಆಗಿರುತ್ತೆ. ನಮ್ಗಳ್ದ ಚೆನ್ನಾಗಿ ಒಕ್ಕೊಂಡಿದೆ. ನಮ್ಮ ಮಮ್ಮಿ ಇದಕ್ಕೆ ಸಣ್ಣಿ ಅಂತ ಹೆಸರಿಟ್ಟಿದ್ದಾರೆ, ಹ್ಮ್ ಸಣ್ಣಕ್ಕಿದೆ ಅಂತ ಅಂದ್ಬಿಟ್ಟು. ಬಟ್ ಅದಾಗ ಹೇಳ್ದಾಗೇನೆ ಸ್ವಲ್ಪ ಇದ್ರ ದಪ್ಪ ಆಗಲ್ಲ. ಮಕ್ಳು ಈ ಸತಿ ಹುಟ್ಟಿದಾಗ ನಾನೇ ಫಸ್ಟ್ ಮುಟ್ಟಿದ್ದು. ನಾನು ಎಲ್ಲಾ ತರ ಮೆಡಿಸಿನ್ ಎಲ್ಲ ಕೊಟ್ವಿ, ಬಟ್ ದಪ್ಪ ಆಗಲ್ಲ ನೋಡಿ. ಇದ್ಮೇಲೆ. ಇವ್ರ ಮನೇಲಿ ಜಗಳ ಆಗ್ತಾ ಇದೆ, ಹೋಗ್ ಕೇಳಿ. ಇವ್ರ ಮನೆ ಜಗಳ ಆಗ್ತಿದ್ಯಾ? ಇವ್ರ ಮನೇಲಿ ಜಗಳ ಆಗ್ತಾ ಇದೆ, ಗಂಡ ದೌರ್ಜನ್ಯ ಮಾಡ್ತಾವ್ನೆ ಹೆಂಡತಿ ಮೇಲೆ, ಮಗಳ ಮೇಲೆ. ಹ್ಮ್ ಏನೋ ನಿಂದು? ಅದಕ್ಕೆ ಈಗ ಅವ್ನ ಕೆಳಗಿಲ್ ಕಡಾಕ್ತೀನಿ ಈಗ ನಾನು. ಫಸ್ಟ್ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಅವಳು ಪ್ರೆಗ್ನೆಂಟ್, ಹಾ. ಪಾಪ ದೌರ್ಜನ್ಯ ಮಾಡ್ತಾವನೆ. ಹೌದು ಗೊತ್ತಾ ಇದೆ. ಅದಕ್ಕೆ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ನೆಕ್ಸ್ಟ್ ಪಕ್ಕ ಅದೇ 2 ಮರಿ ಹಾಕುತ್ತೆ. ಸೊ ಅದಕ್ಕೂ ಈಗ ಇದಿದೆಯಲ್ಲ, ಅಲ್ಲಿ ನೋಡಿ ಅಲ್ಲಿ ಹಾ. ನೋಡಿ. ಈ ಸಣ್ಣಿನುವೆ ಹ್ಮ್ 2 ಹೆಣ್ಮರಿಗಳಿದೆ ಸಣ್ಣದು, ಹ್ಮ್. ಮೇಲ್ ಬಿಟ್ಬಿಡ್ತೀನಿ ಈಗ. ಆ, ಸೊ ಈ ಟಗರ್ನ ಈ ವಾತ್ ಮರಿ ಕೆಳಗಡೆ ಕಡಾಕತ್ತೀನಿ. ಇದು ಮತ್ತೆ ಅದು ಜಗಳ ಆಡಲ್ಲ. ಅದೇ ಜಗಳಾಡಲ್ಲ. ಅದು ಆಲ್ಮೋಸ್ಟ್ ಇನ್ನೊಂದು ವೀಕ್ ಮರಿ ಹಾಕ್ಬಿಡುತ್ತದು. ಯಾವ್ದು? ಅದು ಈಗ ತೋರಿಸ್ತಿದೀವಲ್ಲ ನೋಡಿ ಹಿಂದೆಯಲ್ಲಿ. ಇದೇನ್ ಮಾಡಿತ್ತು ಗೊತ್ತಾ, ಮರಿ ಹಾಕದ್ಮೇಲೆ ಕರೀತು ನಮ್ನ. ಎಲ್ಲರೂ ಅದೇ ಮಾಡೋದು. ಇದು ನಾರ್ಮಲ್ ಕಡ್ಡಿ ತರ ಕಾಣಿಸ್ತಾ ಇಲ್ಲ, ಅಬ್ನಾರ್ಮಲ್ ಕಡ್ಡಿ ತರ ಕಾಣಿಸ್ತಾ ಇದೆ. ಅಂದ್ರೆ ಏನದು? ಇದಕ್ಕೆ ಮೆರೆ ಅಂತ ಕರೀತಾರೆ ಇದಕ್ಕೆ ನಮ್ ಕಡೆ. ಆ? ಏನಕ್ಕೆ ಅಂತಂದ್ರೆ ಇದು ಲೈಫ್ ಅಲ್ಲೇ ಫಸ್ಟ್ ಟೈಮ್ ಕೇಳ್ತಾರ. ನೋಡಿ ಇಲ್ಲಿ, ಈಗ ಕಣದಲ್ಲಿ ಒಕ್ಕಣೆ ಮಾಡ್ತಾರೆ, ಭತ್ತ ರಾಗಿ ಎಲ್ಲ. ಸೊ ಈಗ ಒಂದೇನಂತಂದ್ರೆ ಕಣದಲ್ಲಿ ಈಗ ಎಲ್ಲ ರೋಡ್ ಹಾಕಂತ ಇದಾರೆ. ಕಣ ಎಕ್ಸಾಂಪಲ್ ತಗೊಳ್ಳೋಣ. ಗುಂಡ್ ಕಲ್ಲಿನ ಓಡುತ್ತೆ, ಅವಾಗ ರಾಗಿ ಹಸಿರ್ತಾನೆ ಕೆಳಗಡೆ. ಗುಂಡ್ ಕಲ್ ಮೇಲೋದಾಗ ರಾಗಿ ಕಚ್ಕೊಬಿಡುತ್ತೆ. ಕಚ್ಕೊಂಡಾಗ ಅದನ್ನ ಸಡ್ಲಪಡಿಸ್ಬೇಕಲ್ಲ, ಈಸಿಯಾಗಿ ರಾಗಿ ಎಲ್ಲ ಬಿಟ್ಬಿಡೋದಕ್ಕೆ. ನೋಡಿ ಹಿಂಗ್ ಹೇಳ್ದು ಹಿಂಗ್ ಬಿಡೋದು ಈ ತರ. ಅದ್ ಹೆಂಗ್ ಮಾಡಿರೋದು ಅದು ತೋರಿಸಿ ಸ್ವಲ್ಪ. ಇದು ಮಾಡಿರೋದಿಲ್ಲ, ಇದು ಬಿದ್ರು ಈ ತರ ತರ್ಕೊಂಬರೋದು, ಕಟ್ ಮಾಡೋದು. ಬಿದ್ರು ಇದು ಅಟ್ಯಾಚ್ ಮಾಡಿರೋದಲ್ವಾ? ಇಲ್ಲ ಬ್ರಾಂಚ್ ಬಂದಿರೋದು, ಬಿದ್ರಲ್ಲಿ ಬ್ರಾಂಚ್ ಬಂದಿರೋದು. ಹಿಂಗಿರುತ್ತಲ್ಲ ಇಲ್ಲಿ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿ ನೋಡಿ. ಇಲ್ಲಿ ಹುಲ್ಲಿರುತ್ತಲ್ಲ, ಭತ್ತ ರಾಗಿ ಹುರುಳಿ, ಇದನ್ನೆಲ್ಲ ನೋಡಿ ಇಲ್ಲಿ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಒದ್ರೋದು. ಹಿಂಗೆ ಹಿಂಗ್ ಒದ್ರಿದ್ರೆ ಬೀಳುತ್ತೆ ಕೆಳಗಡೆ ಅಂತ. ನಾವೇನೀಗ ಪ್ರತಿಯೊಂದು ಎತ್ತಿ ಒದ್ರೋದು ನೋಡಿ. ಆಮೇಲೆ ಹುಲ್ಲೆಲ್ಲ ಒಟ್ಟಿಗೆ ಒಂದ್ ಕಡೆ ಸೇರ್ಸ್ಕೋಬೇಕಲ್ಲ ನೋಡು. ಹಿಂಗ್ ಎಳ್ಕೊಂಡ್ರೆ ನೋಡು ನೀಟಾಗಿ ಬರುತ್ತೆ ಈ ತರ ಹುಲ್ಲು ಎಳ್ಕೊಂಡ್ರೆ. ಸೋಂಬೇರಿತನ ಮೊಕ, ಅದಕ್ಕಿಂತ ಮೆರೆ ಅಂತ ಕರಿತೀವಿ. ಎಲ್ಲರ ಮನೆ ಇರುತ್ತೆ ಹಳ್ಳಿಲಿ, ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಎಲ್ಲರ ಮನೆ ಇರುತ್ತೆ ಈ ತರದ್ದು. ಗುಡ್ ಐಡಿಯಾ ಅಲ್ವಾ? ಈ ಬನ್ನೂರ್ ಬಾಯ್ಸ್ ನ ಬರೀ ಬಾಯ್ಸ್ ನ ಯಾಕೆ ತಂದ್ರಿ? ಮೊದ್ಲೇನ್ ಮಾಡಿದ್ವಿ ಅಂತಂದ್ರೆ ಐ ಥಿಂಕ್ 2021 2021 ಅಲ್ಲಿ ಇಲ್ಲ 2020 ಅಲ್ಲೇ ನಾವು ಫಸ್ಟ್ ಕುರಿ ತಂದಾಗ ನಾನು ಸಾಕೋದಕ್ಕೆ 5 ಹೆಣ್ಣು ಗುರಿ, 1 ಟಗರು ಮರಿ ತಂದಿದ್ದು ನಾವು. ಬಟ್ ಅದ್ರ ಲಾಭ ತಂದು ಕೊಟ್ಟಿದ್ದಿಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾವು ಯಾವಾಗ ಒಂದು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ, ತುಂಬಾ ಟೈಮ್ ವೆಯ್ಟ್ ಮಾಡ್ಬೇಕು. ಅದು ತೆನೆ ಆಗ್ಬೇಕು, ಮರಿ ಹಾಕ್ಬೇಕು, ಅದನ್ನ ನಾವು ನೋಡ್ಕೋಬೇಕು. ಆಮೇಲೆ ಹೆಣ್ಗುರಿಗಳು ಮರಿ ಹಾಕ್ತವೆ, ಸ್ವಲ್ಪ ವೀಕ್ ಆಗ್ತವೆ, ಅದನ್ನ ಡೆವಲಪ್ ಮಾಡ್ಬೇಕು. ಇಷ್ಟೆಲ್ಲ ಇತ್ತು. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಈ ತಿನ್ನಕ್ಕೇನು ಇಲ್ಲ ಸುಮ್ನಿರು. ಇನ್ನೊಂದೇನಂತಂದ್ರೆ, ಒಂದು ಕುರಿ ವರ್ಷಕ್ಕೆ ಒಂದೇ ಸಲ ಮರಿ ಹಾಕಂಥದ್ದು ತುಂಬಾ ರೇರು. 2 ವರ್ಷಕ್ಕೆ 3 ಸಲ ಮರಿ ಹಾಕೋದು ತುಂಬಾ ರೇರು. ಬಟ್ ವರ್ಷಕ್ಕೆ ಒಂದೇ ಸಲ ಮರಿ ಹಾಕೋದು. ಸೊ ಅದು ತುಂಬಾ ವೆಯ್ಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ನಾನೇನ್ ಪ್ಲಾನ್ ಮಾಡಿದೆ ಅಂತಂದ್ರೆ, ಇನ್ಮೇಲೆ ಈ ತರ ಹೆಣ್ಗುರಿ ತರದೇ ಬೇಡ. ಅಡ್ವಾಂಟೇಜ್ ಇದೆ ಅದರಲ್ಲಿ. ಒಂದ್ಸಲ ಇನ್ವೆಸ್ಟ್ ಮಾಡ್ತು ಅಂತಂದ್ರೆ ಮರಿಗಳು ನಮ್ಮನೇಲೆ ಹುಟ್ಟೋದ್ರಿಂದ ಮತ್ತೆ ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಗಂಡು ಕುರಿ ಬತ್ತು ಅಂತ ನಮ್ಮಲ್ಲೇ ನಾವೇನ್ ಮಾಡ್ತಿದ್ವಿ, ಹೆಣ್ಗುರಿ ಹುಟ್ಟರು ಇಟ್ಕೋತಾ ಇದ್ವಿ. ಬರೀ ಗಂಡ್ ಮಕ್ಳು ಅಷ್ಟೇ ಅಲ್ಲ, ಹೆಣ್ಮಕ್ಳು ಜಗಳ ಆಡ್ತಾರೆ ಈ ತರ. ನೋಡಿ ನೋಡಿ ಅಲ್ಲಿ ನೋಡಿಲ್ಲಿ ಅಲ್ಲಿ, ಅಯ್ಯೋ ಅಕ್ಕ ತಂಗಿ ಆಟಕ್ಕೆ ತರ್ಬಿಡು. ಸೊ ಏನ್ ಮಾಡ್ತಿದ್ವಿ ಅಂತಂದ್ರೆ ಹೇಳದ್ನಲ್ಲ, ಸೊ ಗಂಡು ಗುರಿ ಹುಟ್ಟಿದ್ರೆ ಮಾರ್ಬಿಡ್ತಿದ್ವಿ ನಾವು. 3 ತಿಂಗಳು 4 ತಿಂಗಳು ಸಾಕ್ಬಿಟ್ಟು ಮಾರ್ಬಿಡ್ತಿದ್ವಿ. ಹೆಣ್ಣು ಗುರಿಗಳು ಇಟ್ಕೊತಿದ್ವಿ ಬ್ರೀಡಿಂಗ್ ಪರ್ಪಸ್ಗೋಸ್ಕರ. ಬಟ್ ಬರ್ತಾ ಬರ್ತಾ ನಮ್ಗೆ ಆತರ ಫೀಲ್ ಆಯ್ತು, ಬೇಡ ಬರೀ ಟಗರ್ನೆ ತಂದು ಸಾಕವ ಅಂತ. ನೋಡಿ ಇಲ್ಲಿ 5 ಜನ ಇದಾರೆ ಇಲ್ಲಿ. ಆಯ್ತು ಬನ್ನಿ ಆಯ್ತು. ಸೊ 5 ಜನ ತಲೆ ಪಾಪ ಅಂದ್ರೆ ಇಲ್ಲ, ಕುರಿದು ಸ್ವಾಭಾವಿಕ ಗುಣ ಗಾಬರಿ ಆಗೋಂಥದ್ದು. ಸೊ ನಾನೊಬ್ಬ ಬಂದು ಆರಾಮಾಗಿರ್ತಿದ್ದೆ. ಹಂಗಾರೆ ನಾನು 1 ಜನ್ಮದಲ್ಲಿ ಕುರಿ ಆಗಿದ್ನ ಅಂತ. ಯಾಕೆ ನೀನು ಗಾಬರಿ ಐತಿ ಅಂತ. ಸೊ ನಾನು ಅದಕ್ಕೇನೆ ನೀನ್ ಬಂದಿದ್ಯಲ್ಲ ಇವತ್ತು, ಸ್ವಲ್ಪ ನೀನ್ ಬರ್ತಿರ್ತೀಯ, ಬಟ್ ಅದು ಸ್ವಲ್ಪ ಗಾಬರಿ ಪಡ್ಕೊತಾ ಇದಾವೆ ಅಷ್ಟೇ. ನೋಡಿ ಈಗ ನೀಟಾಗಿ ನಿಂತಿದ್ದಾವೆ ನೋಡಿ. ಈಗ ಸ್ವಲ್ಪ ಝೂಮ್ ಮಾಡಿ ತೋರ್ಸು. ನೀಟಾಗಿ 5 ಜನ ರೆಡಿಯಾಗಿ ನಿಂತಿದ್ದಾರೆ ಈಗ. ಗಲೀಜಾಗಿದ್ದಾರೆ, ಸ್ನಾನ ಮಾಡಿಸಿ. ಅಂಡ್ ಬಾಯ್ಲಿ ಉಪ್ಪು ತೋರ್ಸು. ಬಾಯ್ಲಿ ಅದು ಲಾಸ್ಟ್ ಟೈಮ್ ನಾನು ಉಪ್ಪೆಲ್ಲ ತೋರಿಸಿದ್ದೆ ನಾನು. ಹೆಂಗ್ ಖಾಲಿ ಆಗಿದೆ ಅಲ್ವಾ? ಎಲ್ಲ ನೆಕ್ ಹಾಕ್ಬಿಟ್ಟಿದಾವ ಹಂಗೆ. ನೆಕ್ ಹಾಕ್ಬಿಟ್ಟಿದ್ದಾರೆ ಉಪ್ಪನೆಲ್ಲ. ಜಾಗ ಬಿಡಾವ್ ಸೈಡ್ಗೆ. ಇಲ್ಲಿ ನೋಡಿ ಉಪ್ಪು. ಇದು ಹೆಂಗಿತ್ತು ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಇತ್ತು. ಅಂದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಇತ್ತು. ಆಮೇಲೆ ಇವ್ರಲ್ಲಿ ಒಗ್ಗಟ್ ಚಂದ, ಎಲ್ಲರೂ ಹಿಂಗ್ ಒಟ್ಟಿಗೆ ನಿಂತ್ಕೋತಾರೆ. ಒಂದ್ ಹೇಳೋ ಒಂದು ಕುರಿ ಹೋಯ್ತಾರೆ ಎಲ್ಲ ನೆಟ್ಕೊಂಡಿರ್ತವೆ ಅಂತ, ಅದೇ ತರ.
ಬಾರೋ ಬಾರೋ. ಮತ್ತೆ ಈ ಗ್ಲೌಸ್ ಏನಿದೆ ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ, ಗ್ಲೌಸ್ ಎಲ್ಲಿ ತಗೊಂಡ್ರಿ ಅಂತ. ಇದು ನಮ್ಮ ಮೈಸೂರಿನ ರಮಾವಿಲಾಸ್ ರೋಡಲ್ಲಿ ತಗೊಂಡಿದ್ದು. ಶಿಷ್ಯನ ತರಲೆ ಪುಟ್ಟ ನನ್ನ ಮಗನಿಗೆ ಇದು ನೋಡಿ ಜೋಳದ ಚೆಲ್ಲಿದ್ಯಾ ಅಲ್ಲಿ. ಸೊ ರಮಾವಿಲಾಸ್ ರೋಡಲ್ಲಿ ತಗೊಂಡಿದ್ದು ನಾವ್ ಇದನ್ನ. ನಾನು ಇದು ತಗೊಂಡಾಗ ಒಂದು ಪೇರ್ಗೆ 300 ರೂಪಾಯಿನ ಕೊಟ್ಟಿದ್ದೆ. ಲೆದರ್ದಿದು ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ನಮ್ಮ ಅಣ್ಣ ಫೋನ್ ಮಾಡ್ತಾವ್ರೆ, ನಮ್ಮ ಅಣ್ಣ ಗಮನ ಜೊತೆ ಮಾತಾಡ್ತೀನಿ ನಾನು ಅದಕ್ಕೋಸ್ಕರ. ಸೊ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಲೆದರ್ ಆಗಿರೋದ್ರಿಂದ. ಕುಡ್ಲು ನಮ್ಗೆ ಏನಾಗ್ತಿತ್ತು ಅಂತಂದ್ರೆ ನೋಡಿ ಇಲ್ಲಿ ಈಗ ಎಡಗೈ ಇಟ್ಕೊಂತೀವಿ ನಾವು, ಕಡ್ಡಿ ಆಗ್ಬೋದು, ಜೋಳದ ಕಡ್ಡಿ ಆಗ್ಬೋದು, ನಮ್ಮ ಡೈರಿ ಫಾರ್ಮ್ ಕಡ್ಡಿ ಆಗ್ಬೋದು, ಈ ತರ ಹಿಂಗ್ ಕುಯ್ದಾಗ ಕೆಲವೊಂದ್ಸಲ ಸ್ಲಿಪ್ ಆಗಿ ಬೆರಳು ಬರೋ ಚಾನ್ಸಸ್ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಇಷ್ಟೆಲ್ಲ ಈಗ 2 ಹಸು ಕುರಿ ಮೇಕೆ ಸಹ ತುಂಬಾ ಕುಯ್ಬೇಕಾಗುತ್ತೆ. ನಾನು ಸ್ವಲ್ಪ ಆಗಲ್ಲ, ಸ್ಪೀಡಾಗಿ ಕುಯ್ತಾ ಇರ್ಬೇಕಾದ್ರೆ ಕೆಲವೊಂದ್ಸಲ ಕುಡ್ಲುಗೆ ದಿಂಡ್ ಅಂತ ಕರಿತೀವಿ, ಒಂದು ಕಡ್ಡಿ ಇನ್ನೊಂದು ಕಡ್ಡಿಗೆ ದಿಂಡ್ ಇರುತ್ತೆ, ಅಲ್ಲಿ ಸೇರ್ಕೊಂಡ್ಬಿಟ್ಟು ಕುಡ್ಲು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸುಮಾರು ಸರಿ ಕುಯ್ಕೊಂಡಿದ್ದೀನಿ ಈ ತರ. ಸೊ ಅದಕ್ಕೆ ಏನ್ ಮಾಡಿದೆ ಅಂದ್ಬಿಟ್ಟು ಈ ತರ ಗ್ಲೌಸ್ ತಗೊಂಡೆ. ಗ್ಲೌಸ್ ಏನಾಗುತ್ತೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇಟ್ಕೊಂಡಿರ್ತೀನಿ ನಾನು. ಸೊ ಯಾವ್ದೇ ಕಾರಣಕ್ಕೂ ಕುಡ್ಲು ಅಪ್ಪಿತಪ್ಪಿ ಟಚ್ ಆದ್ರೂ ಹೆಂಗಾಗತ್ತೆ ಅಂತಂದ್ರೆ ಕುಡ್ಲು ತುಂಬಾ ಶಾರ್ಪ್ ಇರುತ್ತೆ. ಕುಡ್ಲು ತೋರ್ಸಂಗಿಲ್ಲ, ಜಸ್ಟ್ ಒಂದ್ ಸೆಕೆಂಡ್ ತೋರಿಸ್ತೀನಿ ನೋಡಿ ಇಲ್ಲಿ ಇದೆಲ್ಲ ಕುಯ್ಯುವಂಥದ್ದು ಸಿಕ್ಕಾಪಟ್ಟೆ ಶಾರ್ಪ್ ಇರುತ್ತೆ. ಅದು ಸ್ಲಿಪ್ ಆದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಬಲಗೈಯಿಂದ ಸ್ಲಿಪ್ ಆಗ್ತಿದೆ ಅಂತ. ನಮ್ಗೆ ಸೆನ್ಸ್ ಮಾಡೋಷ್ಟು ಬಂದು ಎಡಗೈ ಟಚ್ ಆಗ್ಬಿಡ್ತಿತ್ತು. ಅದಕ್ಕೆ ಇತ್ತಂದಾಗ ನೋಡಿ ಇಷ್ಟು ಗಟ್ಟಿ ಇದೆ, ನೋಡಿ ಇಷ್ಟು ಗಟ್ಟಿ ಇದೆ, ಅದು ಸ್ವಲ್ಪ ಕಟ್ ಆಗಲ್ಲ. ಸೊ ಕೈಗೆ ತುಂಬಾ ಸೇಫ್ಟಿ. ಅದಕ್ಕೊಂದಷ್ಟು ಜನ ಕ್ರಿಟಿಸೈಸ್ ಮಾಡಿದ್ರಪ್ಪ, ಅದು ಗ್ಲೌಸ್ ಹಾಕೊಂಡೆ ಕೆಲಸ ಮಾಡೋಕೆ ಹಂಗೆ ಹಿಂಗೆ ಅನ್ಕೊಂಡು ನಿಮ್ಮ ಹತ್ರ ರಕ್ತ ಜಾಸ್ತಿ ಇದ್ರೆ, ನಿಮ್ಮ ಹತ್ರ ಬೆರಳುಗಳು ಚೆನ್ನಾಗಿತ್ತು ಅಂತಂದ್ರೆ ನೀವು ಮಾಡಿ ಗ್ಲೌಸ್ ಹಾಕಲ್ದೆ ಕೆಲಸ ಮಾಡಿ. ಬಟ್ ನಮ್ಗೆ ಗ್ಲೌಸ್ ಅವಶ್ಯಕತೆ ಇದೆ. ಹೌದು, ಒಳ್ಳೆ ಪಾಯಿಂಟ್ ರೈಸ್ ಮಾಡಿದೆ ನೋಡಿ. ಇದು ನಾವು ಪ್ಯಾರಾಗನ್ ಶೂ, ಇದನ್ನು ಲಿಂಕ್ ಕೊಡಿ ಅಂತ ಸುಮಾರು ಜನ ಕೇಳ್ತಾರೆ. ಶೂ ಲಿಂಕ್ ಕೊಡಿ. ಇದು ಪ್ಯಾರಾಗನ್ ಗಂಬೂಟ್ಸ್ ಅನ್ನೇ ಕೊಡ್ತಾರೆ. ಇದು ನಮ್ ತಂದೆದು. ಸೈಜ್ ಸಿಗುತ್ತೆ ಅದರಲ್ಲಿ, ಎಲ್ಲ ತರ ಸೈಜ್ ಸಿಗುತ್ತೆ. ನನ್ನ ಸೈಜ್ ಸಿಗಲ್ಲ, ನಿನ್ ಸೈಜ್ ಸಿಗಲ್ಲ. ಇದು ನಂದು ಚೆನ್ನಾಗಿದೆ. ಪ್ಯಾರಾಗನ್ ಕಂಪ್ನಿ ಶೂಸ್ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಕೆಲವೊಂದ್ ಕಡೆ ಗಂಬೂಟ್ ಅಂದ್ರೆ ಫುಲ್ ಗಟ್ಟಿ ಬಂದ್ಬಿಡುತ್ತೆ, ಕಾಲ್ ನೋವು ಬಂದ್ಬಿಡುತ್ತೆ, ತುಂಬಾ ತೂಕ ಇರುತ್ತೆ. ಬಟ್ ಇದು ಗಂಬೂಟ್ ತುಂಬಾ ಚೆನ್ನಾಗಿದೆ, ತುಂಬಾ ವೆಯ್ಟ್ ಇಲ್ಲ, ಫ್ಲೆಕ್ಸಿಬಲ್ ಆಗಿದೆ, ಕಂಫರ್ಟಬಲ್ ಆಗಿದೆ, ಯೂಸ್ ಮಾಡ್ಬೋದೆಲ್ಲ. ಸೊ ಇದು ನಮ್ಮ ಗ್ಲೌಸ್ ಕತೆ. ಯಾರಿಗೆ ಬೇಕಾದ್ರೂ ಖಂಡಿತ ಯೂಸ್ ಮಾಡಿ, ಇದು ತುಂಬಾ ಅನುಕೂಲ. ನಾನು ಸುಮಾರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕುರಿ ವಿಡಿಯೋಸ್ ಅಲ್ಲಿ ನೋಡಿದೀನಿ. ಮೇಕೆ ಈ ತರ ರೌಂಡ್ ಶೇಪ್ ಅಲ್ಲಿ ಪೈಪ್ ನ ಕಟ್ ಮಾಡಿ ಇಟ್ಟಿರ್ತಾರಲ್ಲ, ಏನಕ್ಕೆ ಅದು ನೀವ್ಯಾಕೆ ಹಿಂಗ್ ಇಟ್ಟಿರೋದು? ಏನಕ್ಕೆ ಅಂತಂದ್ರೆ ಅದು ರೌಂಡ್ ಶೇಪ್ ಕೂಡ ಇಡಬಹುದು. ಬಟ್ ನಾವು ಜಾಸ್ತಿ ಮೇವ್ ಹಾಕ್ಬಿಡ್ತೀವಿ ಒಂದೇ ಸಲ. ರೌಂಡ್ ಶೇಪ್ ಇಟ್ಟಾಗ ಈ ಕುರಿ ಮೇಕೆಗಳು ಏನಂತಂದ್ರೆ ಕೆಳಗಡೆ ಇನ್ನೂ ಏನೋ ಇದೆ ಅಂದ್ಬಿಟ್ಟು ಈ ತರ ಬಗಿತಾ ಇರ್ತವೆ, ಕತ್ತಲಾಡ್ಸಿರ್ತವೆ. 10 ಇಂಚ್ 12 ಇಂಚ್ ಪೈಪ್ ನ ಮಧ್ಯೆ ಕಟ್ ಮಾಡೋಂಥ ಪೈಪ್ ಸಿಗ್ತಾವ ಈಗ. ಒಂದು ನಮ್ಮ ರೈತರು ಅದನ್ನೇ ತಾವೇ ತಂದು ಕಟ್ ಮಾಡ್ಕೊತಿದ್ರು. ಈಗ ಕಟ್ ಮಾಡೋ ರೆಡಿಮೇಡ್ ಪೈಪ್ ಎಲ್ಲ ಸಿಗುತ್ತೆ. ಸೊ ಅದನ್ನೇನ್ ಮಾಡ್ತಾರೆ, ತಂದು ಹಾಕತಾ ಇದಾರೆ. ಬಟ್ ಅಲ್ಲಿಂದ ಏನ್ ಡಿಸ್ಅಡ್ವಾಂಟೇಜ್ ಇದೆ ಅಂತಂದ್ರೆ ಹಿಂಗ್ ಮಾಡಿ ಬಿಡಿಸ್ಬಿಡುತ್ತೆ ನಿಮ್ ಹೇಳ್ದಂಗೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ತರ ಟ್ರೇ ಹಾಕಿರೋದ್ರಿಂದ ನಾವು ನೋಡಿ ಇಲ್ಲಿ ಇಷ್ಟು ಆಳ ಇರುತ್ತೆ, ನನಗಿಲ್ಲಿ ತೊಂದ್ರೆ ಆಗಲ್ಲ, ಯಾವ್ದೇ ತರ ಮೇವ್ ವೇಸ್ಟ್ ಆಗಲ್ಲ. ಮೋಟರ್ ಆಫ್ ಮಾಡ್ಲಾ? ಸೊ ಟ್ಯಾಂಕ್ ತುಂಬಿದೆ, ಮೋಟರ್ ಆಫ್ ಮಾಡುವ. ಯಾವ್ದೇ ರೀತಿ ಮೇವ್ ವೇಸ್ಟ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ ಇಲ್ಲಿ ದಿನಕ್ಕೊಂದ್ಸಲ ಇಲ್ಲಿಗ ಹಸಿ ಹುಲ್ಲು ಹಾಕಿದ್ವಿ ಬೆಳಿಗ್ಗೆ. ಇದು ನಮ್ ಚಾಪ್ ಕಟರ್ ಇದೆ ನೋಡಿ, ಇಲ್ಲಿ ಈ ಚಾಪ್ ಕಟರ್ ಕಟ್ ಮಾಡ್ಬಿಟ್ಟು ಹಸಿ ಹುಲ್ಲು ಹಾಕಿದ್ವಿ. ಈ ಹಸಿ ಹುಲ್ಲನ್ನ ತೆಗೆದ್ಬಿಡ್ತೀವಿ, ಈಗ ತೆಗೆದ್ಬಿಟ್ಟು ನೆಲ್ಲುಲ್ ಹಾಕ್ತಿವಿ. ನೋಡು ಹೇಳ್ತಿದ್ದಾಗ ಈಗ ನಮ್ಮ ಅಪ್ಪ ತಂದು ನೆಲ್ಲುಲ್ ಅವಳ ನೋಡಿ ಎಷ್ಟು ಇಂಟೆಲಿಜೆಂಟು, ಆಕ ತನಕ ವೇಟ್ ಮಾಡಕ್ ಆಗಲ್ಲ ಅಂತ ಆಗ್ಲೇ ಬಂದು ಅಲ್ಲಿಂದ ಮೇಲ್ ಮೆಟ್ಲತ್ಕೊ ಬಂದು ತಿಂತಾ ಇರೋದು. ಕುರಿಗಳ ಹತ್ರ ಬಂದ್ಬಿಟ್ಟಿದೆ ಈಗ ತಿನ್ನೋದಕ್ಕೆ. ಸೊ ಸುಮಾರು ಸರಿ ಹೇಳಿದೀನಿ ನಾನು, ಒಣಹುಲ್ ತುಂಬಾ ಇಷ್ಟಪಟ್ಟು ತಿಂತೇವೆ ಅಂತ ನೋಡಿ. ಡ್ರೈ ಫ್ರೂಟ್ಸ್ ನೋಡಿ ಅಲ್ಲೂ ಶಿಷ್ಯರು ತಿಂತಾನೆ ನೋಡ್ಕೊ ಈಗ. ಸೊ ತುಂಬಾ ಇಷ್ಟಪಟ್ಟು ತಿಂತವೆ ನೆಲ್ಲುಲ್ನ. ಸೊ ಈಗ ನೋಡಿ ನೆಲ್ಲುಲ್ ಹಾಕಿರೋದ್ರಿಂದ ನೋಡಿ ಇಲ್ಲಿ ಆ ತರದಲ್ಲಾದ್ರೆ ಕಮ್ಮಿ ನೆಲ್ಲುಲ್ ಹಾಕ್ಬೇಕು. ಇದಕ್ಕೆ ಒಟ್ಟಿಗೆ ನೆಲ್ಲುಲ್ ಹಾಕ್ಬಿಟ್ರೆ ಸಮಸ್ಯೆ ಇಲ್ಲ. ನಾವು ಪದೇ ಬಂದು ನೆಲ್ಲುಲ್ ಹಾಕೋ ಅವಶ್ಯಕತೆ ಇಲ್ಲ. ಅವಿ ಕತ್ತಿಂಗೆಲ್ಲ ಆಡ್ಸಿ ಚೆಲ್ಲಲ್ಲ ಆಚೆಗೆ. ಇನ್ನೊಂದೇನಂತಂದ್ರೆ ತಿಂಡಿ ಏನೋ ಹಾಕ್ತೀನಿ, ಇದ್ರೊಳಗಡೆ ಒಂದು ಬೌಲ್ ತರ ಇಟ್ಬಿಟ್ಟು ಆಗೋಯ್ತು ತಿಂಡಿ ಕೊಡೋದಕ್ಕೆ, ಅಲ್ಲೇ ತಿನ್ಕತ್ತವೆ. ಸೊ ಇದು ತುಂಬಾ ಅಡ್ವಾಂಟೇಜ್ ಇದೆ ಇದರಿಂದ. ಇದನ್ನು ಕೂಡ ಬಳಸಬಹುದು. ಅದನ್ನು ಆಮೇಲೆ 100-200 ಕುರಿ ಸಾಕ್ತಾರಲ್ಲ, ಅವ್ರು ಅದೇ ಬೆಸ್ಟ್. ಒಂದ್ 15-20 ಕುರಿ ಸಾಕೋರು ನಮ್ ತರ ಇದು ಬೆಸ್ಟ್. ಬಟ್ 100-200 ಕುರಿಗೆ ಇಷ್ಟು ಟ್ರೇಗಳನ್ನ ಜೋಡಿಸಿ ಪದೇ ಏನ ಟ್ರೇಗೆ ದುಡ್ಡು ಎಷ್ಟು? 200 ರೂಪಾಯಿಗೆಲ್ಲ ಸಿಗುತ್ತಪ್ಪ ಇದು. ಎಲ್ಲಿ? ಮೈಸೂರು ಸಿಗುತ್ತೆ, ಬಂಡಿಪಾಳ್ಯ ಕಡೆ ಎಲ್ಲ ಸಿಗುತ್ತೆ. 250 ರೂಪೀಸ್ ಹೇಳಿದ್ನಲ್ಲ. ಸೊ ಒಂದು 100-200 ಕುರಿ ಸಾಕ್ತಾರೆ ಅಂತಂದಾಗ 2 ಕುರಿಗೆ ಒಂದು ಟ್ರೇ ಇಡ್ತೀವಿ ಅಂತಂದ್ರೆ, ಸೊ 200 ಕುರಿ 400 ಟ್ರೇ ಇಡ್ಬೇಕಾಗತ್ತೆ. ದಿನ ಎತ್ತಿ ಕ್ಲೀನ್ ಮಾಡಕ್ಕಾಗಲ್ಲ. ಬಟ್ ಆ ತರದ್ದಾದ್ರೆ ಒಂದ್ ಕಡೆ ತೊಳ್ಕೊಂಡು ಹೋಗ್ಬಿಟ್ರೆ ಕ್ಲೀನ್ ಆಗ್ಬಿಡುತ್ತೆ. ಈ ಟ್ರೇ ನಾವು ದಿನ ಕ್ಲೀನ್ ಮಾಡ್ಬೇಕಾ? ದಿನ ಬೆಳಿಗ್ಗೆ ಟೈಮ್ ಕ್ಲೀನ್ ಮಾಡ್ತೀವಿ. ಅಂದ್ರೆ ಜಸ್ಟ್ ಹಿಂಗ್ ಒದ್ರದು ಕುಟ್ಟದು ಅಲ್ಲ, ಇದನ್ನ ಹಗ್ಗ ಹಾಕಿದೀವಲ್ಲ, ಹಗ್ಗ ತೆಗೆದ್ಬಿಟ್ಟು ಜಸ್ಟ್ ಈ ಎಲ್ಲಾ ಕೆಳಗಡೆ ಇಲ್ಲ ಸ್ವಲ್ಪ ಹಸಿ ಹುಲ್ಲಿದೆ ಬಿಟ್ಟಿದೆ. ವಾಟರ್ ವಾಶ್ ಮಾಡಲ್ವಾ? ವಾಟರ್ ವಾಶ್ ಅವಶ್ಯಕತೆ ಇಲ್ಲ. ಬಟ್ ಈ ನೋಡಿ ಇವ್ರು ಕಳ್ರ ಅವರಲ್ಲ, ಕೆಲವೊಂದ್ಸಲ ಮೇಲೆ ಹತ್ಬಿಟ್ಟು ಸುಮ್ಮ ಮಾಡ್ಬಿಡ್ತಾರೆ.
ಎಲ್ಲ ಮಾಡ್ತಾರೆ ಇದ್ರೊಳಗಡೆ ಎಲ್ಲ ಹತ್ಬಿಟ್ಟು ಸುಸಮ ಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ ನಮ್ಗೆ ವೆಟ್ನೆಸ್ ಇರುತ್ತಲ್ಲ, ಸ್ಮೆಲ್ ಬಂದ್ಬಿಟ್ಟಿರುತ್ತೆ. ಅವಾಗ ವಾಟರ್ ವಾಶ್ ಮಾಡ್ತೀವಿ, ಇಲ್ಲ ಏನ್ ಸಮಸ್ಯೆ ಇಲ್ಲ. ನೋಡಿ ಇಲ್ಲಿ ಇದಿರುತ್ತೆ, ಒಂದಿಷ್ಟು ಹಸಿ ಹುಲ್ಲು ಉಳ್ಕೊಂಡಿರುತ್ತೆ, ಒಂದಿಷ್ಟು ಒಣ ಹುಲ್ಲು ಉಳ್ಕೊಂಡಿರುತ್ತೆ. ಅದನ್ನೇನ್ ಮಾಡ್ತೀವಿ ಅಂದ್ರೆ ಒಂದೇ ಟ್ರೇಗ್ ಹಾಕೊಂಡ್ಬಿಟ್ಟು ಹಸುಗ್ ಹಾಕ್ತಿವಿ. ಸೊ ಹಸು ಇರೋದ್ರಿಂದ ನಮ್ಗೆ ಕೈಯಲ್ಲಿ ಇರೋದಕ್ಕೆ ತಿಂತಾ ಇರೋದು ಕೊಟ್ಬಿಡಿ. ಅದೆಲ್ಲ ಅದು ನಂಗೆ ಟ್ರೇಲೂ ಸಿಗುತ್ತೆ, ಬೇರೆ ಕೊಡುವಂತ ಅದು ನಿಂಗೆ ಅರ್ಥ ಆಗಲ್ಲ ಅದ್ರದ್ದು. ನೋಡಿ ಇಲ್ಲಿ ನಂಗೆ ಬೇಡ, ಅದು ನಂಗೆ ಟ್ರೇಲೇ ತಿಂತೀನಿ, ಬೇರೆ ಕೊಡುವಂತದ್ದು. ಸೊ ಆ ತರ. ಸೊ ಹಸುಗಳಿಂದ ನಮ್ಗೆ ಕುರಿಗಳು ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಮೇವು ವೇಸ್ಟ್ ಮಾಡ್ತವೆ, ಹಸುಗಳ ತರ ಪೂರ್ತಿ ತಿನ್ನಲ್ಲ. ಸೊ ಈ ತರ ಹುಲ್ಲೆಲ್ಲನೂ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಲಾಸ್ಟ್ ಎಂಡಿಂಗ್ ಉಳ್ಕೊಂಡಿರುತ್ತೆ, ಅದನ್ನ ದಿನ ಬೆಳಗ್ಗೆ ಹೊತ್ತು ನಮ್ಮ ಹಸುಗಳಿಗೆ ಹಾಕ್ಬಿಡ್ತೀವಿ. ಅವರು ಯಾರ್ದ ಎಂಜಲಾದ್ರೂ ತಿಂತಾರೆ, ತಿಂತ ಇವ್ರ ಹಂಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಹಸುಗಳಿಂದ ನಮ್ಗೆ ಮೇವು ಯಾವ್ದೇ ತರ ವೇಸ್ಟ್ ಆಗಲ್ಲ. ನಮ್ದು ಇಲ್ಲೊಂದ್ ದೊಡ್ಡ ಟಗರು ಮರಿ ಇತ್ತು ಇಲ್ಲಿ, ಅದು ಬೇರೆನಾರ ಬಿಟ್ಟಿದ್ನ ತಗೊಂಡೋಗಿ ಕೊಟ್ರೆ ತಿಂತಿರ್ಲಿಲ್ಲ. ಸೊ ಅದರಿಂದ ಸೊ ಹಸುಗಳಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ ನಮ್ಗೆ. ಸೊ ಮಾಡ್ಬೋದು. ಅಂದ್ರೆ ನಿಮ್ ಪ್ರಕಾರ ಅನುಕೂಲ ಇರೋರೆಲ್ಲ ಮಾಡಕ್ ಆಗೋರೆಲ್ಲ ಕುರಿ ಸಾಕಾಣಿಕೆ ಮಾಡಿ ಅಂತೀರಾ? ಈ ಸುಮಾರು ಜನ ಸಿಟಿಗಳಲ್ಲಿ ಕುರಿ ಸಾಕಣೆ ಮಾಡ್ತಿದ್ದಾರೆ ಇವಾಗ. ಅಂದ್ರೆ ಒಂದಷ್ಟು ಶೈಲೇಜ್ ತಗೊಂಡೋಗ್ತಾ ಇದಾರೆ. ಶೈಲೇಜ್ ಇವಾಗ ಏನು ನಮ್ ಕಡೆ ಇಲ್ಲೆಲ್ಲ 1 kg 6 ರಿಂದ 7 ರೂಪಾಯಿ ಸಿಗ್ತಾ ಇದೆ. 1 ಟನ್ ಅಂತ ಬಂದ್ರೆ 1 kg 1 ಟನ್ ಅಂತ ಬಂದ್ರೆ 1 ಟನ್ ಅಂತ ಬಂದ್ರೆ ಒಂದು 7 kg ತನಕ, ಅಂದ್ರೆ ಒಂದು 7,000 ತನಕ ಆಗುತ್ತೆ 1 ಟನ್. ಒಂದು ಕುರಿಗೆ ದಿನಕ್ಕೆ 4 ರಿಂದ 5 kg ಶೈಲೇಜ್ ಹಾಕ್ಬಿಟ್ರೆ ಬೇಜಾನ್ ಅದು ಒಂದು ಕುರಿಗೆ ದಿನಕ್ಕೆ. ಸೊ ನಾನು ಹೇಳ್ತಿರೋದು ಬೇರೆ ಏನೋ ಮೇವ್ ಆಗ್ತಿದೆ. ಸೊ ಒಂದು ಬೇರೆ ಮೇವ್ ಜೊತೆ ದಿನಕ್ಕೆ ಒಂದು 2-3 kg ಶೈಲೇಜ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಕುರಿಗಳು. ಸೊ ಸಿಟಿಯಲ್ಲಿ ಅದನ್ನ ಹಾಕೊಂಡ್ ಮಾಡ್ತಾ ಇದಾರೆ, ಆಮೇಲೆ ಹೊನಹುಲ್ ಇಟ್ಕೊಂಡಿದ್ದಾರೆ, ಸಿಟಿಗಳಲ್ಲಿ ಮಾಡ್ತಾ ಇದಾರೆ. ನಾನ್ ಹೇಳೋದು ಇಷ್ಟೇ ಅನುಕೂಲವಾಗಿರ್ಬೇಕು ಅಂತ ಏನಿಲ್ಲ, ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಇದೊಂದು ಚಿಕ್ಕದಾಗ ಒಂದು ಶೆಡ್ ಮಾಡ್ಕೊಬೇಕು. ಆಮೇಲೆ ತುಂಬಾ ಜನ ಕೇಳ್ತಾರೆ ನನ್ನ, ನೀವೇನಕ್ಕೆ ಸುಮ್ನೆ ಹಂಗೆಂಗೋ ಶೆಡ್ಗಳು ಮಾಡ್ಕೊಂಡಿದ್ದೀರಾ? ಒಬ್ಬ ನನ್ನ ಕೇಳಿದ್ದ ಗುರು ಕಮೆಂಟ್ ಮಾಡಿದ್ದ ನನಗೆ, ಈ ತರ ನಾನು ಇನ್ಸ್ಟಾಗ್ರಾಮ್ ಒಂದು ರೀಲ್ ಮಾಡಿದ್ದಾಗ ಈ ತರ ರಿಪೀಸ್ ಪಟ್ಟಿದೆ ನೋಡು, ಒಂದೇ ಸಮಯ ಇರೋದು ಹಾಕಿಲ್ಲ ನೀವು ಏನಕ್ಕೆ ಅನ್ಕೊಂಡು. ನಾನು ಹೇಳೋದು ಇಷ್ಟೇ ನೋಡಿ, ನಾನು ತುಂಬಾ ಜನ ಕೇಳ್ತೀನಿ, ನಾನು ಪ್ರಾಣಿಗಳಿಗೆ ಆಡಂಬರ ಬೇಕಿಲ್ಲ, ಲಕ್ಸುರಿ ಲೈಫ್ ಕೇಳಲ್ಲ. ಅದು ಟೈಮ್ ಊಟ ನೀರು ಕೊಟ್ಕೊಂಡ್ರೆ ಸಾಕು. ನೋಡಿ ಶೆಲ್ಟರ್, ಈಗ ನೋಡಿದ್ರೆ ಇಲ್ಲಿ ನೀನು ನಾನು ದುಡ್ಡು ಉಳಿಸ್ಬೇಕು ಗುರು, ನಾನು ಎಲ್ಲಾ ಪ್ರತಿಯೊಂದನ್ನು ಕೂಡ ನಾನು 10 ರಿಪೀಸ್ ಪಟ್ಟಿದ್ದಾರೆ, ಎಲ್ಲಿಂದ ತರಲಿ ನಾನು? ರೇಟ್ ಜಾಸ್ತಿ ಆಗುತ್ತೆ. ಕೆಲವೊಂದು ರಿಪೀಸ್ ಪಟ್ಟಿ ನಮ್ಮಲ್ಲೇ ಸಿಕ್ತು, ಅಂದ್ರೆ ನಮ್ಮ ಸಂಬಂಧಿಕರ ಮನೆ ಕಿತ್ತಾಗ, ಹೆಂಚು ಮನೆ ಕಿತ್ತು ತಾರಸಿ ಮನೆ ಹಾಕುವಾಗ ನಮ್ಮಲ್ಲೇ ಸಿಕ್ಕಿದ್ದು. ನೋಡಿ ಇಲ್ಲಿ ಇದು ನನಗೆ ಒಂದ್ 3 ಬಿಟ್ಟು ಒಂದಾದ್ರೆ ಸಾಕು. ಹಿಂದೇನೋ ಟಚ್ ಆಯ್ತೈತಲ್ಲ ಲೇ. ನೋಡಿಲಿ ಇದು ನನಗೆ ಟ್ರೇ ಇಡ್ತೀನಿ ನಾನು. ಟ್ರೇ ಇಡೋದಕ್ಕಷ್ಟೇ ಮುಂದೆ ಬಿಟ್ಕೊಂಡಿರೋದು. ನನಗೆ ಇಲ್ಲಿಂದ ಮುಂದಕ್ಕೆ ಕುರಿಗಳು ಬರಲ್ಲ. ನನ್ಗೆ ಗೊತ್ತಿರ್ಲಿಲ್ಲ ಈ ಲಾಜಿಕ್. ಟ್ರೇ ಇಡೋದಕ್ಕೆ ಮುಂದೆ ಹಿಂಗೆ ಅಷ್ಟೇ. ನೋಡಿ ಇದೆಲ್ಲ ಹಿಂದೆ ಇದೆ, ನಂಗೆ ಅವಶ್ಯಕತೆ ಇಲ್ಲ. ಇದು 2 ಬಂದು ಮುಂದೆ ಬರೋ ಸಾಕು. ಒಂದು ಟ್ರೇಗೆ 2 ರಿಪೀಸ್ ಪಲ್ಲಿ ಕೂತ್ಕೊಂಡ್ರೆ ಸಾಕು ನನಗೆ. ಸೊ ನೋಡಿ ಈಗ ಅಲ್ಲಿಂದ ಇಲ್ಲಿ ತನಕ ಇಲ್ಲಿದೆ ನೋಡು, ಇಲ್ಲಿ ಎಂಡ್ ಆಗಿದೆ. ನನಗೆ ಅವಶ್ಯಕತೆ ಇಲ್ಲ, ಇಲ್ಲಿ ತನಕ ಬರ್ಬೇಕು ಅನ್ನೋದಿಲ್ಲ ನನಗೆ. ತುಂಬಾ ಆಡಂಬರ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ತೋರಿಕೆಗೋಸ್ಕರ ದಯವಿಟ್ಟು ಯಾವ್ದು ವ್ಯವಸಾಯಗಳು ಮಾಡಬೇಡಿ. ವ್ಯವಸಾಯ ಆಗ್ಬೋದು, ಅನಿಮಲ್ ಹಸ್ಬೆಂಡ್ರಿ ಆಗ್ಬೋದು, ಯಾವ್ದೇ ಕಾರಣಕ್ಕೂ ಮಾಡಬೇಡಿ. ನೋಡಿ ಇಲ್ಲಿ ಈಗ ಇಲ್ಲಿದೆ, ಇಲ್ಲಿ ಬಾ, ಇಲ್ಲಿ ಅನ್ನೋದು ರಿಪೀಸ್ ಪಟ್ಟಿ ಕಟ್ ಆಗಿದೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಲೂಸ್ ಆಗಿದೆ. ಸೊ ಈಗ ನಾಳಿದ್ರಲ್ಲಿ ನಾವೆಲ್ಲ ಕಾರ್ಪೆಂಟರ್ ಕರೆಯಲ್ಲ ಇತ್ತು ಸಣ್ಣ ಪುಟ್ಟ ಕೆಲಸಕ್ಕೆ. ನಾನು ಅಪ್ಪನೇ ಪ್ರತಿಯೊಂದು ಚೆಕ್ ಮಾಡಿ, ನಮ್ ದೊಡ್ಡ ಟಗರಿತ್ತಲ್ಲ ಅದು ಮಾಡಿರೋ ಕೆಲಸಗಳಿದೆಲ್ಲ. ನೋಡಿ ಇಲ್ಲಿ ಇದು ಲೂಸ್ ಆಗಿದೆ, ಇಲ್ಲಿ ಇನ್ನೂ ಮೊಳೆ ಹೊಡಿಬೇಕು, ಇಲ್ಲೊಂದು ಗ್ಯಾಪ್ ಆಗಿದೆ, ಇನ್ನೊಂದು ರಿಪೀಸ್ ಪಟ್ಟಿ ತಂದು ಹೊಡಿಬೇಕು. ಸೊ ಈ ತರ ಮಾಡ್ಕೊಂತೀನಿ. ಅದಾದ್ಮೇಲೆ ಅಯ್ಯೋ ಗುರು, ನಮ್ ಮೇಡಮ್ ಮೇಲ್ ಹತ್ತಿದ್ದಾರೆ, ಈ ಕಡೆ ವಾಕ್ ಮಾಡು. ಅಲ್ಲ ನಾನು ಹತ್ತಿದ್ದೀನಿ ಮುಂಚೆನೆ, ಅವ್ರಿಗೆಲ್ಲ ತೋರ್ಸಕ್ಕೋಸ್ಕರ. ಅದು ಮರಿ ಹಾಕಿತ್ತಲ್ಲ, ನಾನೇ ಹತ್ಬಿಟ್ಟು ಎತ್ಕೊಂಡಿದ್ದು. ಯಾವ್ದೋ ಲೂಸ್ ಆಗಿದ್ಯಲ್ವಾ ಇದು, ಅದು ಸ್ವಲ್ಪ ನಡಿಬಹುದು, ಏನ್ ತೊಂದ್ರೆ ಇಲ್ಲ, ನಡಿಬಹುದು, ಆರಾಮ್ಸೆ ನಡಿಬಹುದು. ನಾನ್ ಸೇಫ್ಟಿಗೆ ಇರ್ಲಿ ಅಂತ ಇಟ್ಕೊಂಡಿದೀನಿ ಅಷ್ಟೇ. ಸೊ ನೋಡ್ಬೋದು ಇಲ್ಲಿ ಇದು ನಾನು ಸಿಲ್ವರ್ ಮರದ್ದು ಪೋಲ್. ಇದು ನಮ್ಮೂರಲ್ಲಿ ಒಬ್ರು ಸಿಲ್ವರ್ ಮರ ತರಿಸ್ತಾ ಇದ್ರು, ತಂದಿದ್ದಂಥದ್ದು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಇದು ನಮ್ಮ ತಾತನ ಮನೆಯವರು ಮನೆ ಕೆಡೋದಾಗ ಸಿಕ್ಕಿದಂತ ತೀರು. ಇದು ಗೊತ್ತಾಗ್ತಾ ಇದೆ. ನೋಡು, ಅದಾದ್ಮೇಲೆ ಈ ತೀರ್ಗಳು ಅಷ್ಟೇ ನೋಡಿ, ಇಲ್ಲಿ ಈ ತೀರ್ಗಳು ಇದೆ ನೋಡಿ, ಇದರಿಂದ ಗೊತ್ತಾಗ್ತಾ ಇದೆ. ಹೌದು. ಸೊ ನೋಡಿ ಇದು ಸಿಲ್ವರ್ ಮರ. ಸೊ ಈ ತರ ಮಾಡ್ಕೊಂಡಾಗ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಬಜೆಟ್ ಇಟ್ಕೊಂಡು ಮಾಡ್ಕೊಬಹುದು. ಇಲ್ಲಿ ನೋಡ್ಬೋದು, ನಾನು ಕುರಿಗಳಿಗೆ ಜಾಸ್ತಿ ಗ್ಯಾಪ್ ಕೊಟ್ಟಿದ್ದೀನಿ, ಮೇಕೆಗಳಿಗೆ ತುಂಬಾ ಗ್ಯಾಪ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂತಂದ್ರೆ, ಕುರಿಗಳ ತರ ಮೇಕೆ ಒಳಗಿರಲ್ಲ, ನುಕ್ಕಣ ಆಚೆ ಬಂದ್ಬಿಡುತ್ತೆ. ಯಾವ್ದು ಮೇಕೆಗಳು ಅಲ್ಲ, ಎಲ್ಲಿಂದ? ಇಲ್ಲಿಂದ. ಈಗ ನೋಡು, ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಪ್ಪ ನಾನು, ಒಂದ್ ಏನ್ ಗ್ಯಾಪ್ ಕೊಟ್ಟಿದ್ದೀನಿ ಬೇರೆದಕ್ಕೆಲ್ಲ. ಇದಕ್ ಮಧ್ಯಕ್ಕೆ ಇನ್ನೊಂದು ಹಾಕಿದೀನಿ ಅಂತಂದಾಗ ನುಗ್ ಬಂದ್ಬಿಡುತ್ತೆ ಉದ್ದೇಶಕ್ಕೋಸ್ಕರ ಹಾಕಿರೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ತರ ಕಂಟಿನ್ಯೂಸ್ ವಿಡಿಯೋ ಕೂಡ ಟ್ರೈ ಮಾಡ್ತಾ ಇದೀವಿ. ಮೊದಲು ಸಮಯದ ಅಭಾವದಿಂದ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಸಿಕ್ಕಿದೆ, ಅಭಾವ ಇದೆ, ಬಟ್ ಮಾಡ್ತಾ ಇದೀವಿ. ಖಂಡಿತ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ ಟನ್ ಅಂತ ಹೊಡಿರಿ. ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡೋದು, ರೀಲ್ ಪೋಸ್ಟ್ ಮಾಡೋದು, ಸಾರಿ ಶಾರ್ಟ್ಸ್ ಅಂತೀವಿ ಇಲ್ಲಿ, ಶಾರ್ಟ್ಸ್ ಪೋಸ್ಟ್ ಮಾಡೋದಾಗ್ಬೋದು, ಮತ್ತೆ ಲೆಂತಿ ವಿಡಿಯೋ ಪೋಸ್ಟ್ ಮಾಡೋದಾಗಲಿ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನೇನಂತೀರಾ ಮೇಡಮ್? ಅಷ್ಟೇ ಅಂತೀರಾ?
ಸೊ ಕತ್ಲಾಗ್ತಾ ಇದೆ. So ಎಲ್ಲರೂ ಆರೋಗ್ಯವಾಗಿರಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ನನಗೂ ಒಳ್ಳೇದ್ ಮಾಡ್ಲಿ, ನನ್ನ ಹೆಂಡತಿಗೂ ಗೋಬಿ ಒಳ್ಳೇದ್ ಮಾಡ್ಲಿ. ಪಾನಿಪುರಿ ತಿನ್ನಿ. ಅದ್ ತಿನ್ಬೇಡಿ. ಒಳ್ಳೆ ರಾಗಿ ಮುದ್ದೆ ತಿನ್ನಿ ಹೊಟ್ಟೆ ತುಂಬಾ. ಸೊ ಥ್ಯಾಂಕ್ ಯು ಸೊ ಮಚ್. ನಮ್ಮ ವಿಡಿಯೋಸ್ ಎಲ್ಲರಿಗೂ ಶೇರ್ ಮಾಡಿ, ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರಿಗೆಲ್ಲ ತೋರಿಸಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.